ಮಹತ್ತಮ ಸಾಮಾನ್ಯ ಅಪವರ್ತನ HCF ಅಂದರೆ ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್. ಇದನ್ನು ಕೂಡ ನಾವು 3 ಮೆಥಡ್ಸಲ್ಲಿ ಈಸಿಯಾಗಿ ಮಾಡ್ಬೋದು. ಒಂದು ಎಕ್ಸಾಂಪಲ್ ನೋಡೋಣ. HCF ಆಫ್ 24 ಆ್ಯಂಡ್ 32 ಫ್ಯಾಕ್ಟರ್ ಲಿಸ್ಟಿಂಗ್ ಆಫ್ ಫ್ಯಾಕ್ಟರ್ಸ್ ಮೆಥಡ್ ಅಂದರೆ ಫ್ಯಾಕ್ಟರ್ಗಳನ್ನು ಬರೆಯೋದು. ನಾವು ಫಸ್ಟ್ ಫ್ಯಾಕ್ಟರ್ಸನ್ನು ಹೇಗೆ ಬರೆಯೋದು ಅಂತ ನೋಡಿದ್ವಲ್ಲ, ಹಾಗೆ ಈ 24 ಫ್ಯಾಕ್ಟರ್ಸನ್ನು ಬರೆಯೋಣ. 1 24 24, 2 12 24, 3 8 24, 4 6 24, 5ರಿಂದ ಹೋಗಲ್ಲ, 6 4 24 ಕ್ರಾಸ್ ಆಯಿತು. ಈಗ 32ರದು 1 32 32, 2 16 32, 3ರಿಂದ ಹೋಗಲ್ಲ, 4ರಿಂದ 4 8 32, 5ರಿಂದ ಹೋಗಲ್ಲ, 6ರಿಂದನೂ ಹೋಗಲ್ಲ, 7ರಿಂದನೂ ಹೋಗಲ್ಲ, 8 4 32. ಈಗ 24ರದ್ದು ಫ್ಯಾಕ್ಟರ್ಸನ್ನು ಬರೆದ್ರೆ 1 2 3 4 6 8 12 24. ಹಾಗೆ 32 ಫ್ಯಾಕ್ಟರ್ಸನ್ನು ಬರೆದ್ರೆ 1 2 4 8 16 32. ಇದರಲ್ಲಿ ಕಾಮನ್ ಫ್ಯಾಕ್ಟರ್ಸ್ ಯಾವುದು? 1 2 3 ಇಲ್ಲ, 4 ಹಾಗೆ 6 ಇಲ್ಲ, 8 ಮತ್ತು ಬೇರೆ ಯಾವುದು ಇಲ್ಲ. ಇದರಲ್ಲೇ ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್ ಯಾವುದಾಗುತ್ತೆ? ಹೈಯೆಸ್ಟ್ 8. ಹಾಗಾದರೆ 24ರದು 32ರದು HCF ಎಷ್ಟಾಗುತ್ತೆ? 8 ಆಗುತ್ತೆ. ಹಾಗೆ ಇದೇ ಮತ್ತು ಪ್ರೈಮ್ ಫ್ಯಾಕ್ಟರ್ಸನ್ನು ಕಂಡುಹಿಡಿಯೋದ್ರ ಮೂಲಕ ನೋಡೋಣ ಹೇಗೆ ಆಗುತ್ತೆ ಅಂತ. 24ರದು ಪ್ರೈಮ್ ಫ್ಯಾಕ್ಟರೈಸೇಷನ್ ಮಾಡೋಣ. 2 1 2 2, 2 6, ಆಮೇಲೆ 2 3 3 1. ಹಾಗೆ 32ರದು 2 1 2 6, 2 8 2 4 2 2 2 1. ಈಗ ಬರ್ಕೋತೀವಿ. 2 to the 1 2 3 ಪವರ್ 3 ಇಂಟು 3 to the ಪವರ್ 1. ಹಾಗೆ 32ದು 2 to the ಪವರ್ 1 2 3 4 5. ಇದರಲ್ಲಿ HCF ಈಕ್ವಲ್ಸ್ ಟು ಏನಂತಂದರೆ ಲೀಸ್ಟ್ ಪವರ್, ಕಾಮನ್ ಆಗಿರುವಂಥ ನಂಬರ್ದು ಲೀಸ್ಟ್ ಪವರ್ ಯಾವುದಕ್ಕಿದೆ ಅದನ್ನು ತೊಗೋಬೇಕು. ಈಗ 2 ಒಂದೇ ಕಾಮನ್ ಆಗಿರೋದು, ಇದ್ರ ಲೀಸ್ಟ್ ಪವರ್ ಯಾವುದು? 3. ಇದೇ HCF ಆಗುತ್ತೆ. ಅಂದರೆ 2 ಇಂಟು 2 ಇಂಟು 2, 2 4 4 8. ಈ ರೀತಿಯಾಗಿ ಪ್ರೈಮ್ ಫ್ಯಾಕ್ಟರ್ಸನ್ನು ಬರೆಯೋದ್ರ ಮೂಲಕ ಕಂಡುಹಿಡಿಬೋದು. ಹಾಗೆ ಡಿವಿಷನ್ನಿಂದ ಹೇಗೆ ಮಾಡೋದು ನೋಡೋಣ. ಡಿವಿಷನ್ ಮೆಥಡ್ ಗೊತ್ತಿದೆ. ಅಂದರೆ 32ಗೆ 24ರಿಂದ ಡಿವಿಷನ್ ಮಾಡ್ತಾ ಹೋಗೋದು. 24 1s 24. ಈಗ ನಮಗೆ ಕಳಿಬೇಕು. 12ರಲ್ಲಿ 4 ಹೋದರೆ 8, ಇದು 0. ಇದೇನಾಗುತ್ತೆ? ಇಲ್ಲಿ ಬರುತ್ತೆ. ಈಗ 8ರ ಮಗ್ಗಿಯಲ್ಲಿ 24 ಇದೆಯಾ? 8 3 24. ಯಾವಾಗ ಇದು 0 ಆಗುತ್ತೋ ಇದನ್ನು ಭಾಗಿಸಿದಂಥ ಸಂಖ್ಯೆಯೇ ಇದರದ್ದು ಏನಾಗಿರುತ್ತೆ? HCF ಆಗಿರುತ್ತೆ. ಅಂದರೆ HCF ಈಕ್ವಲ್ಸ್ ಟು 8. ನೋಡಿ, 3 ಮೆಥಡಲ್ಲೂ ಏನು ಸಿಕ್ಕಿದೆ ನಮಗೆ? HCF 8, HCF 8, HCF 8. ಈ 3 ವಿಧಾನಗಳಿಂದ ನಾವು HCFನ್ನು ಈಸಿಯಾಗಿ ಕಂಡುಹಿಡಿಬೋದು. ಹಾಗೆ ನೋಡಿ, ಚಿಕ್ಕ ನಂಬರ್ಸ್ ಇದ್ದರೆ ಸಣ್ಣ ನಂಬರ್ಸ್ಗೆಲ್ಲ ಸ್ಮಾಲ್ ನಂಬರ್ಸಿಗೆ ಲಿಸ್ಟಿಂಗ್ ಆಫ್ ಫ್ಯಾಕ್ಟರ್ಸ್ ಮೆಥಡು ತುಂಬ ಈಸಿ ಆಗುತ್ತೆ. ಹಾಗೆ ಇದು ಕೂಡ ಚಿಕ್ಕ ನಂಬರ್ಸಿಗೆ ಸರಿ. ದೊಡ್ಡ ನಂಬರ್ಗಳನ್ನು ಕೊಟ್ಟರೆ ಡಿವಿಷನ್ ಮೆಥಡೇ ಈಸಿ ಮಾಡೋಕ್ಕೆ. ಈಗ ದೊಡ್ಡ ನಂಬರ್ ತೊಗೊಂಡು ಒಂದು ಎಕ್ಸಾಂಪಲ್ ನೋಡೋಣ. ಯಾವುದು? ಫೈಂಡ್ ದ HCF ಆಫ್ 144 ಆ್ಯಂಡ್ 198. ಡಿವಿಷನ್ ಮೆಥಡಿಂದ ಕಂಡುಹಿಡಿಯೋಣ. ಈಗ 198ಗೆ 144ರಿಂದ ಡಿವಿಷನ್ ಮಾಡೋಣ. ಈಗ ಈ ನಂಬರ್ ಎಲ್ಲರೂ ನೋಡಿದ್ರೆ 1ಇಂದನೇ ಹೋಗೋದು. 144 1s 144 ಕಳಿತೀವಿ. 8ರಲ್ಲಿ 4 ಹೋದರೆ 4, 9ರಲ್ಲಿ 4 ಹೋದರೆ 5, ಇದು 0. ಈ ನಂಬರ್ ಇಲ್ಲಿಗೆ ಬರುತ್ತೆ.
144. ಹಾಂ, ಇವಾಗ ಈ ಮಗ್ಗಿಯಲ್ಲಿ ಇದು ಬರುತ್ತೆ ಅಂತ ಕಂಡುಹಿಡ್ಕೊಳ್ಳೋದು ಹೇಗೆ? ಏನು ಕಷ್ಟ ಇಲ್ಲ. ಇದನ್ನು ಮತ್ತು ಈ ನಂಬರನ್ನು ನೋಡ್ಕೊಳ್ಳಿ. 5 ಟೇಬಲಲ್ಲಿ 5 ಮಗ್ಗಿಯಲ್ಲಿ 14ಕ್ಕಿಂತ ಚಿಕ್ಕದು ಯಾವಾಗ ಬರುತ್ತೆ? 5 1 5, 5 2 10, 5 3 15 ಆಗುತ್ತೆ. ಅದಕ್ಕೆ 5 2ಲಿಂದ ತೊಗೊಳ್ಳಿ. 2 4 8, 2 5 10 ಕಳೀರಿ. 4ರಲ್ಲಿ 8 ಹೋಗಲ್ಲ, 14ರಲ್ಲಿ 8 ಹೋದರೆ 6, 4ರಲ್ಲಿ 1 ಹೋದರೆ 3, ಇದು 0. ಈ 54ಅನ್ನು ಇಲ್ಲಿ ತೊಗೊಳ್ಳಿ. ಇದನ್ನು ನೋಡಿದ್ರೆ ಈಗ 1ರಿಂದನೇ ಭಾಗ ಹೋಗೋದು. ಈಗ 14ರಲ್ಲಿ 6 ಹೋದರೆ 8, 5ರಲ್ಲಿ 4 ಹೋದರೆ 1, ಈ 36 ಇಲ್ಲಿ ಬರುತ್ತೆ. 18 2ಲಿ 36, 0. ಯಾವಾಗ ಇದು 0 ಆಗುತ್ತೋ ಇದನ್ನು ಭಾಗಿಸಿದಂಥ ಸಂಖ್ಯೆನೇ HCF, ಅಂದರೆ HCF = 18. ಈ ರೀತಿ ನಾವು ದೊಡ್ಡ ನಂಬರ್ಗಳ ಒಂದು ಈಸಿಯಾಗಿ HCFನ್ನು ಕಂಡುಹಿಡಿಬೋದು.